ನಮಸ್ಕಾರ. KSET 2024. ಸೊ ಆಲ್ರೆಡಿ ಇಷ್ಟು ದಿನದಿಂದ ಕಾದಿದ್ದಂಥ ದಿನ ಬಂದುಬಿಡ್ತು. 13th January 2024 KSET ಫಿಸಿಕ್ಸ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀರಾ ಇವತ್ತು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯರ್ ಎಕ್ಸಾಮ್ಸ್. ಚೆನ್ನಾಗಿ ಮಾಡಿರಿ ಎಕ್ಸಾಮ್ಸು. ಆ್ಯಂಡ್ ನಿಮ್ಮ ಎಕ್ಸಾಮ್ಸ್ಗೆ ಎಕ್ಸಾಮ್ ಪ್ರಿಪ್ರೇಷನ್ಸ್ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಹಾಗಾಗಿ ಎಕ್ಸಾಮ್ಗೆ ಹೋಗೋಕ್ಕಿಂತಲೂ ಮುಂಚೆ ಕೆಲವೊಂದು ಪಾಯಿಂಟ್ಸ್ ನೆನ್ಪಿಟ್ಕೊಳ್ರಿ ಅಂತ ಹೇಳೋಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಪಾಯಿಂಟ್ಸ್ ಟು ಬಿ ನೋಟೆಡ್ ಏನೇನು ಅಂತ ಅಂದರೆ, ಫಸ್ಟ್ ಒನ್ನು, ಎಕ್ಸಾಮ್ಗೆ ಹೋಗೋ ಮುಂಚೆ ಅಡ್ಮಿಟ್ ಕಾರ್ಡ್ ಎಂದು ರೆಡಿ ಇಟ್ಕೊಳ್ರಿ. ಸೊ ಅಡ್ಮಿಟ್ ಕಾರ್ಡ್ ರೆಡಿ ಇಟ್ಕೊಂಡು ನಿಮ್ಮ ಎಕ್ಸಾಮ್ ಸೆಂಟರ್ ಎಲ್ಲಿದೆ ಅದಕ್ಕೆ ಜಸ್ಟ್ ಯು ರೀಚ್ ಬಿಫೋರ್ 1 hour ಬಿಫೋರ್ ದ ಸ್ಟಾರ್ಟಿಂಗ್ ಆಫ್ ದ ಎಕ್ಸಾಮ್. ಸೊ ಯಾಕಂದರೆ ನಿಮ್ಗೆ 10 ಗಂಟೆಗೆ ಎಕ್ಸಾಮ್ ಇರುತ್ತೆ ಅಂತಂದರೆ ನೀವು 9:30ಗೆಲ್ಲ ಏನು ಎಕ್ಸಾಮ್ ಸೆಂಟ್ರ್ ಒಳಗಡೆ ಹೋಗಿ ನಿಮ್ಮ ಪ್ಲೇಸಿಗೆ ಕುಂದಿರ್ಬೇಕಾಗುತ್ತೆ. ಸೊ ಹಾಗಾಗಿ 10 ಗಂಟೆಗೆಲ್ಲ ಎಕ್ಸಾಮ್ ಇರೋದು ಅಂಥೇಳಿ ಲೇಟ್ ಮಾಡ್ಕೊಂಡು ಹೋಗೋದು ಮಾಡಬೇಡ್ರಿ. ಸೊ ಆದಷ್ಟು ಬೇಗ 1 hour ಬಿಫೋರ್ ಅಂದರೆ 9 o'clock ಎಲ್ಲ ಎಕ್ಸಾಮ್ ಸೆಂಟರ್ ಹತ್ರ ಇರೋ ಹಾಗೆ ನೀವು ನೋಡ್ಕೊಳ್ರಿ. ಅಡ್ಮಿಟ್ ಕಾರ್ಡನ್ನ ಚೆನ್ನಾಗಿ ಇಟ್ಕೊಳ್ರಿ. ದೆನ್ ವ್ಯಾಲಿಡ್ ಫೋಟೋ ID. ಸೊ ನಿಮಗೆ ಫೋಟೋ ಪ್ರೂಫ್ ಇರೋವಂಥದ್ದು, ಲೈಕ್ ನಿಮ್ಮದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಪಾನ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಫೋಟೋ ಇರೋವಂಥದ್ದು ಒಂದು ಐಡೆಂಟಿಫಿಕೇಷನ್ ಕಾರ್ಡ್ ತೊಗೊಂಡು ಹೋಗಿ. ದೆನ್ ರೀಚ್ ಎಟ್ ದ ಟೈಮ್. ಸೊ ನಿಮ್ಮದು ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತಲೂ ಮುಂಚೆನೇ ನೀವು ಎಕ್ಸಾಮ್ ಸೆಂಟ್ರ್ ಒಳಗಡೆ ಇದ್ದರೆ ಯಾವುದೇ ಟೆನ್ಷನ್ ಇರಲಾರ್ದೆ ನೀವು ಆರಾಮಾಗಿ ಕೂಲಾಗಿ ಎಕ್ಸಾಮ್ ಬರೀಬೋದು ಅಂತ ಹೇಳ್ತೀನಿ. ಸೊ ಬಿ ಕಾಮ್ ಆ್ಯಂಡ್ ಫೋಕಸ್ಡ್. ಸೊ ಎಕ್ಸಾಮ್ ಸೆಂಟ್ರ್ ಹತ್ರ ಹೋದ ತಕ್ಷಣ ಏನೋ ಬೇರೆಯವ್ರನ್ನೆಲ್ಲ ನೋಡಿಬಿಟ್ಟು ಡಿಸ್ಟರ್ಬ್ ಆಗೋದು ಅಥವಾ ಕನ್ಫ್ಯೂಸ್ಡ್ ಆಗೋದು, ಟೆನ್ಷನ್ ಮಾಡ್ಕೊಳ್ಳೋದು ಮಾಡಲಾರ್ದೆ ಸೊ ಕಾಮಾಗಿರಿ. ನೀವು ಇಷ್ಟು ದಿನ ಏನು ಪ್ರಿಪ್ರೇಷನ್ ಮಾಡಿದ್ದೀರಿ, ನಿಮ್ಮ ಪ್ರಿಪ್ರೇಷನ್ ಹಾನೆಸ್ಟ್ ಆಗಿದೆ ಅಂತ ಅಂದರೆ, ನೀವು ಅದರ್ ಫಸ್ಟ್ ಟೈಮ್ ಬರಿತಾಯಿದ್ರು, ಸೆಕೆಂಡ್ ಟೈಮ್ ಬರಿತಾಯಿದ್ರು, ಥರ್ಡ್ ಟೈಮ್ ಬರಿತಾಯಿದ್ರು, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಮ ಈ ವರ್ಷದ ನೋಟಿಫಿಕೇಷನ್ ಆದಾಗಿಂದ ನೀವೆಷ್ಟು ಪ್ರಿಪ್ರೇಷನ್ ಮಾಡಿದ್ದೀರಿ, ಸೊ ಅದ್ರ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇದೆ ಅಂತಂದರೆ ನೀವು ಕಾಮಾಗಿ ಫೋಕಸ್ಡ್ ಆಗಿ ಇರಿ. ಮತ್ತು ಡೋಂಟ್ ಜಡ್ಜ್ ಯಾರ್ ಸೆಲ್ಫ್. ಸೊ ಡೋಂಟ್ ಜಡ್ಜ್ ಯಾರ್ ಸೆಲ್ಫ್ ಅಂದರೆ ಅಲ್ಲಿ ಹೋದ ತಕ್ಷಣ, ಎಕ್ಸಾಮ್ ಸೆಂಟ್ರಿಗೆ ಹೋದ ತಕ್ಷಣ ಪ್ಯಾನಿಕ್ ಆಗೋದು, ನಾನು ಏನು ಮಾಡೋಕ್ಕಾಗುತ್ತೋ ಇಲ್ಲೋ, ನನ್ನ ಕೈಲಾಗುತ್ತೋ ಇಲ್ಲೋ, ಆ ಥರದ್ದೆಲ್ಲ ಭಯ ಬೇಡ. ಸೊ ನಿಮ್ಮನ್ನು ನೀವು ಯಾವತ್ತೂ ಕೀಳಾಗಿ ಅಂತ ಅಂದ್ಕೊಳಕ್ಕೆ ಹೋಗಬೇಡ್ರಿ. ನಿಮ್ಮ ಪ್ರಿಪ್ರೇಷನ್ ನೋಟಿಫಿಕೇಷನ್ ಆದಮೇಲಿಂದ ಆಗಿದ್ರೂ ಅಥವಾ ಮುಂಚೆಯಿಂದನೂ ಆಗಿದ್ರೂ ನೀವು 2 ವರ್ಷ ಫಿಸಿಕ್ಸ್ ಓದಿರ್ತೀರ. ವೆದರ್ ಇಟ್ ಈಸ್ ಓಪನ್ ಯೂನಿವರ್ಸಿಟಿ ಆರ್ ಡೈರೆಕ್ಟ್ ಆಗಿರ್ಬೋದು ಅಥವಾ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಮಾಡಿರ್ಬೋದು MSc. ಬಟ್ ನಿಮಗೆ ಫಿಸಿಕ್ಸ್ ನಾಲೆಡ್ಜ್ ಇದೆ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆ ಅಂತ ಅಂದರೆ ನಿಮ್ಮನ್ನು ನೀವು ಯಾವತ್ತೂ ಕೀಳಾಗಿ ಯೋಚನೆ ಮಾಡಬೇಡ್ರಿ. ಆಗುತ್ತೋ ಇಲ್ಲೋ ಅಂತಂದೇಳಿ ಯೋಚನೆ ಮಾಡೋದ್ರೊಳಗಡೆ ಏನೋ ಟೆನ್ಷನಲ್ಲಿ ಮರ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಏನೇ ಬರಲಿ, ಕ್ವೆಶ್ಚನ್ ಪೇಪರ್ ಹೇಗೆ ಇರಲಿ, ನಾನು ನನ್ನ ಪ್ರಿಪ್ರೇಷನ್ ಆಗಿರೋದನ್ನು 100% ನಾನು ಔಟ್ಪುಟ್ ಮಾಡ್ತೀನಿ, ಎಕ್ಸಾಮ್ನಲ್ಲಿ ರೀಕಾಲ್ ಮಾಡಿ ಚೆನ್ನಾಗಿ ಆನ್ಸರ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಳ್ರಿ. ಸೊ ಯಾವತ್ತಿಗೂ ನಿಮ್ಮನ್ನು ನೀವು ಕೀಳಾಗಿ ಯೋಚನೆ ಮಾಡಬೇಡ್ರಿ. ಬಿ ಕಾನ್ಫಿಡೆಂಟ್. ಸೊ ನೀವೇನು ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿದ್ದೀರಿ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಆಗಿರ್ರಿ. ನಿಮಗೆ ಏನು ನೀವು ಕಾನ್ಫಿಡೆನ್ಸ್ ಲೂಸ್ ಮಾಡಿಕೊಂಡ್ರೆ, ಅಂದರೆ ನೀವು ಕಾನ್ಫಿಡೆನ್ಸ್ ಕಳ್ಕೊಂಡ್ರೆ ನೀವು ಎಕ್ಸಾಮ್ನಲ್ಲಿ ಆನ್ಸರ್ ಮಾಡೋಕ್ಕಾಗಲ್ಲ. ಮತ್ತು ಏನೋ ಗಿವ್ ಯರ್ ಬೆಸ್ಟ್ ವಾಟ್ ಎವರ್ ಬಿ ದ ಸಿಚುವೇಶನ್. ಸೊ ಹೇಗೆ ಬರಲಿ ಕ್ವೆಶ್ಚನ್ ಪೇಪರು, ನೀವು ನಿಮ್ಮ ಪ್ರಿಪ್ರೇಷನ್ ಎಷ್ಟಾಗಿದೆ ಅದು ಮ್ಯಾಕ್ಸಿಮಮ್ ನಿಮ್ಮ ಪ್ರಿಪ್ರೇಷನ್. ಈಗ ಎಕ್ಸಾಮ್ನಲ್ಲಿ ನೀವು ಪ್ರಿಪೇರ್ ಆಗಿದ್ದು ಕೂಡ ಆನ್ಸರ್ ಮಾಡೋಕ್ಲಾರ್ದೆ ಆಗೋಂಥ ಸಿಚುವೇಶನ್ ತಂದ್ಕೊಳ್ಬೇಡ್ರಿ. ಸೊ ನೀವೆಷ್ಟು ಪ್ರಿಪೇರ್ ಆಗಿದ್ದೀರಾ ಅಷ್ಟನ್ನು ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಬಿ ಆ್ಯನ್ ಎಕ್ಸಾಮ್ ವ್ಯಾರಿಯರ್. ಸೊ ಬಿ ಆ್ಯನ್ ಎಕ್ಸಾಮ್ ವ್ಯಾರಿಯರ್ ಅಂತ ಅಂದರೆ ಜಸ್ಟ್ ಲೈಕ್ ನೀವು ಯಾವುದೋ ಒಂದು ಇದಕ್ಕೆ ಹೋಗೋ ರೀತಿ ಫೀಲ್ ಆಗೋಕ್ಕೆ ಹೋಗಬೇಡ್ರಿ. ಎಕ್ಸಾಮ್ಸ್ ಜಸ್ಟ್ ಬರುತ್ತೆ ಹೋಗುತ್ತೆ, ಬಟ್ ಯಾರ್ ಇಂಪಾರ್ಟೆಂಟ್. ಸೊ ಈ ವರ್ಷ 100% ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ಎಕ್ಸಾಮ್ ಅಟೆಂಡ್ ಮಾಡಿರಿ. ಅಥವಾ ಎಕ್ಸಾಮ್ ಕ್ವಾಲಿಫೈ ಆಗಲಿಲ್ಲ ಅಂದರೆ ಏನೂ ಇಲ್ಲ, ಬಟ್ ನಿಮಗೆ ಈ ವರ್ಷ ನೋಟಿಫಿಕೇಷನ್ ಆದಾಗಲಿಂದ ಅಥವಾ ಅದಕ್ಕಿಂತಲೂ ಮುಂಚೆಯಿಂದ ನೀವೇನು ಪ್ರಿಪ್ರೇಷನ್ ಮಾಡಿರ್ತೀರ ಆ ನಾಲೆಡ್ಜು ನಿಮ್ಮ ಏನು ನಾಲೆಡ್ಜ್ಗೆ ಆ್ಯಡ್ ಆಗಿರುತ್ತೆ ಅಂತ ಅಂದ್ಕೊಂಡು ಇರ್ರಿ.
ಮತ್ತು ಏನು ಯಾವುದೇ ಟೆನ್ಷನ್ ಮಾಡ್ಕೊಳ್ಳಾರ್ದೆ ಎಕ್ಸಾಮ್ನ ಚೆನ್ನಾಗಿ ಅಟೆಂಡ್ ಮಾಡಿರಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಪಾಯಿಂಟ್ಸ್ ಜೊತೆಗೆ ನಿಮಗೆ ಎಕ್ಸಾಮ್ನಲ್ಲಿ ಪಾರ್ಟ್ ಎ ಪಾರ್ಟ್ ಬಿ 2 ಇರುತ್ತೆ. ಸೊ ಪಾರ್ಟ್ ಎ ಏನು ಜನರಲ್ ಆಪ್ಟಿಟ್ಯೂಡ್ ರಿಲೇಟೆಡ್ ಕ್ವೆಶನ್ಸ್ ಇರುತ್ತೆ ಆ್ಯಂಡ್ ಪಾರ್ಟ್ ಬಿ ಫಿಸಿಕ್ಸ್ ರಿಲೇಟೆಡ್ ಕ್ವೆಶನ್ಸ್ ಇರುತ್ತೆ. ಜನರಲ್ ಆಪ್ಟಿಟ್ಯೂಡ್ ಕ್ವೆಶನ್ಸ್ನಲ್ಲಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆನ್ಸರ್ ಮಾಡಿ. ಆ್ಯಂಡ್ ಪಾರ್ಟ್ ಬಿನಲ್ಲಿನೂ ಅಷ್ಟೇ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಆನ್ಸರ್ ಮಾಡಿ. ಹೇಗೂ ನೆಗೆಟಿವ್ ಮಾರ್ಕಿಂಗ್ಸ್ ಇಲ್ಲ. ಸೊ ಹಾಗಾಗಿ ಯಾವುದೇ ಆನ್ಸರ್ ಸ್ಕಿಪ್ ಮಾಡಲಾರ್ದೆ ಏನು ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿ. ಏನು ಇಷ್ಟೇ ಬರೋದು ಇಷ್ಟೇ ಇದು ಆಗೋದು ಅಂಥೇಳಿ ನಿಮ್ಮನ್ನು ನೀವು ಯಾವತ್ತೂ ಕೀಳಾಗಿ ಇದನ್ನು ಮಾಡ್ಕೋಬೇಡ್ರಿ. ಮತ್ತು ಇನ್ನೊಂದು ಏನು ಅಂದರೆ ಎಕ್ಸಾಮ್ ಸೆಂಟರ್ಗೆ ಹೋಗೋಕ್ಕಿಂತಲೂ ಮುಂಚೆ ಈ ಸಲ ಡ್ರೆಸ್ ಕೋಡ್ ಬಗ್ಗೆ ಹೇಳಿದ್ದಾರೆ. ಸೊ ಡ್ರೆಸ್ ಕೋಡು KEA ಕಡೆಯಿಂದ ಏನು ರೆಗ್ಯುಲರ್ ಇನ್ಸ್ಟ್ರಕ್ಷನ್ಸ್ ಫಾರ್ ಕ್ಯಾಂಡಿಡೇಟ್ಸ್ ಅಂತ ಬರ್ತಾನೆ ಇದೆ. ಸೊ ಏನು ಜೆಂಟ್ಸ್ ಆಸ್ಪಿರೆಂಟ್ಸು ಲೈಕ್ ಫುಲ್ ಸ್ಲೀವ್ಸ್ ಇರೋ ಶರ್ಟ್ ಹಾಕ್ಕೊಳ್ಳೋಂಗಿಲ್ಲ, ಬೆಲ್ಟ್ ಹಾಕ್ಕೊಳ್ಳೋಂಗಿಲ್ಲ ಅಂತ ಇದೆ. ಮತ್ತು ಶೂಸ್ ಹಾಕ್ಕೊಳ್ಳೋಂಗಿಲ್ಲ, ಬ್ರೇಸ್ಲೈಟ್, ವಾಚ್ ಅದು ಯಾವುದೂ ಅಲೋ ಮಾಡಲ್ಲ. ಜಸ್ಟ್ ನೀವು ಎಕ್ಸಾಮ್ ಸೆಂಟರ್ನಲ್ಲಿ ಹೋಗಬೇಕು ಅಂದರೆ ಜಸ್ಟ್ ನಿಮ್ಮ ಏನು ಪೆನ್ನು, ಹಾಲ್ ಟಿಕೆಟ್ ಅಷ್ಟನ್ನೇ ಅಲೋ ಮಾಡ್ತಾರೆ. ಈವನ್ ವಾಟರ್ ಬಾಟಲ್ಸ್ ತೊಗೊಂಡು ಹೋಗ್ತಾ ಇದ್ದೀರಾ ಅಂದ್ರೂ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ಸ್ ತೊಗೊಂಡು ಹೋಗಬೇಕು. ಪ್ಲಸ್ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಸ್ನ ಅಲೋ ಮಾಡಲ್ಲ ಎಕ್ಸಾಮ್ ಸೆಂಟರ್ನಲ್ಲಿ. ಮತ್ತು ಈವನ್ ಯಾರೆಲ್ಲ ಲೇಡೀಸ್ ಆಸ್ಪಿರೆಂಟ್ಸ್ ಇದ್ದೀರಾ KSETಗೆ ಅವರೂ ಅಷ್ಟೇ ಫುಲ್ ಸ್ಲೀವ್ಸ್ ಇರೋವಂಥ ಡ್ರೆಸ್ ಹಾಕ್ಕೊಂಡು ಹೋಗೋಂಗಿಲ್ಲ. ಪ್ಲಸ್ ಏನು ತಾಳಿ ಕಾಲುಂಗುರ ಬಿಟ್ಟು ಬೇರೆ ಯಾವುದೇ ಆರ್ನಮೆಂಟ್ಸು ನೀವು ಹಾಕ್ಕೊಂಡು ಹೋಗೋಂಗಿಲ್ಲ. ಲೈಕ್ ಇಯರಿಂಗ್ಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ಅದು ಎಲ್ಲನೂ ಎಂಟ್ರೆನ್ಸ್ನಲ್ಲಿನೇ ಬಿಚ್ಚಿ ಹೊರಗಡೆ ಇಟ್ಟು ಒಳಗಡೆ ಹೋಗಬೇಕು. ಸೊ ಹಾಗಾಗಿ ಏನು ಹೆವಿ ಆರ್ನಮೆಂಟ್ಸ್ ಹಾಕ್ಕೊಳ್ಳಾರ್ದೆ ಏನಿದೆ ಲೈಕ್ ಇಫ್ ಯು ಆರ್ ಮ್ಯಾರಿಡ್ ತಾಳಿ ಕಾಲುಂಗುರ ಅಷ್ಟನ್ನೇ ಅಲೋ ಮಾಡ್ತಾರೆ. ಅನ್ಮ್ಯಾರಿಡ್ ಇದ್ದರೆ ಅವರು ಯಾವುದನ್ನೇ ಲೈಕ್ ರಿಂಗ್ ಆಗಿರ್ಬೋದು, ಬ್ರೇಸ್ಲೆಟ್ಸ್ ಆಗಿರ್ಬೋದು, ಚೈನ್ ಆಗಿರ್ಬೋದು, ಕಾಲು ಚೈನ್ ಆಗಿರ್ಬೋದು, ಅದು ಯಾವುದೂ ಅಲೋ ಮಾಡಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಇಯರಿಂಗ್ಸು ಅದನ್ನು ಅಲೋ ಮಾಡಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಎಕ್ಸಾಮ್ದು ಏನು ಫ್ರಿಸ್ಕಿಂಗ್ ನಡೆಯೋ ವೇಳೆ ಅದನ್ನು ತೆಗೀರಿ ಇದನ್ನು ತೆಗೀರಿ ಅಂತ ಹೇಳಿ ಅವ್ರು ಅದನ್ನೆಲ್ಲ ತೆಗೆಸೋ ಮಧ್ಯೆ ನೀವು ಮೈಂಡ್ ಡಿಸ್ಟರ್ಬ್ ಮಾಡ್ಕೊಳ್ಳೋ ಬದಲು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ನೀವೇ ಡ್ರೆಸ್ ಕೋಡ್ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ಜಸ್ಟ್ ಫ್ರಿಸ್ಕಿಂಗ್ ಟೈಮ್ನಲ್ಲಿ ನಿಮಗೆ ಎಲ್ಲ ಚೆಕ್ ಮಾಡ್ತಾರೆ, ಒಳಗಡೆ ಬಿಡ್ತಾರೆ. ಸೊ ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಮೈಂಡ್ ಡಿಸ್ಟರ್ಬ್ ಮಾಡ್ಕೊಳ್ಳೋ ಬದಲು ನೀವು ಮನೆಯಿಂದನೇ ಜಸ್ಟ್ ಲೈಟ್ ಡ್ರೆಸ್ಸಸ್ ಹಾಕ್ಕೊಂಡು ಲೈಕ್ ಯಾವುದೇ ಹೆವಿ ಲೈಕ್ ಫುಲ್ ಸ್ಲೀವ್ಸ್ ಡ್ರೆಸ್ಸಸ್ ಹಾಕ್ಕೊಂಡ್ಲಾರ್ದಂಗೆ ಹೋಗಿ. ಸೊ ನಾವು ಮೊನ್ನೆ KPSC ಎಕ್ಸಾಮ್ಸ್ ಡ್ಯೂಟಿ ಎಲ್ಲ ಮಾಡಿದಾಗ ಕೆಲವೊಬ್ಬರು ಏನು ಫುಲ್ ಸ್ಲೀವ್ಸ್ ಹಾಕ್ಕೊಂಡು ಬಂದಿದ್ದವ್ರದ್ದು ಅವರು ವಾಪಸ್ ಕಳ್ಸೋಕ್ಕಾಗಲಾರ್ದೆ ಏನು ಕತ್ರಿ ತೊಗೊಂಡ್ಬಿಟ್ಟು ಅಲ್ಲೇ ಫುಲ್ ಸ್ಲೀವ್ಸ್ ಇದ್ದಿದ್ದು ಸ್ಲೀವ್ಸ್ನ ಕಟ್ ಮಾಡಿ ಒಳಗಡೆ ಎಕ್ಸಾಮ್ನ ಬರೆಯೋದಕ್ಕೆ ಕಳಿಸಿರೋದನ್ನು ನಾವು ನೋಡಿದ್ದೀವಿ. ಸೊ ಆ ರೀತಿ ಮಾಡ್ಕೊಳ್ಳೋದ್ರ ಬದಲು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂದಮೇಲೆ ನೀವೇ ಏನು ಫುಲ್ ಸ್ಲೀವ್ಸ್ ಡ್ರೆಸ್ಸಸ್ನ ಅವಾಯ್ಡ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸ್ಟಾರ್ಟಿಂಗ್ನಲ್ಲಿನೇ ಆ ಥರದ್ದೆಲ್ಲ ಡಿಸ್ಟರ್ಬೆನ್ಸ್ ಆಗಿಬಿಟ್ರೆ ಮೈಂಡ್ ಡಿಸ್ಟರ್ಬ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಯಾವುದೇ ಏನು ಎಲೆಕ್ಟ್ರಾನಿಕ್ ಐಟಮ್ಸ್ನ ನಿಮ್ಮ ಜೊತೆ ಕ್ಯಾರಿ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಇದು ಎಕ್ಸಾಮ್ ಒಂದು ಸರ್ತಿ ಫೇಲ್ ಆದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಮತ್ತೆ ಅಟೆಂಪ್ಟ್ ಮಾಡಿ ಬರಿಬೋದು. ಆದರೆ ಒಂದು ಸರ್ತಿ ನೀವು ಏನಾದರೂ ಲೈಕ್ ಎಲೆಕ್ಟ್ರಾನಿಕ್ ಐಟಮ್ಸ್ನ ಯೂಸ್ ಮಾಡಿ ಬಿದ್ದು ಅದರಿಂದ ಒಂದು ಬ್ಯಾಡ್ ನೇಮ್ ಬಂತು ಅಂದರೆ ನಿಮ್ಮ ಎಂಟೈರ್ ಕೆರಿಯರ್ನೇ ಹಾಳು ಮಾಡ್ಕೊತೀರಿ. ಸೊ ಆ ಥರದ್ದು ಮಾಲ್ ಪ್ರಾಕ್ಟೀಸಸ್ಗೆ ಹೋಗಲಾರ್ದೆ ನಿಮ್ಮ ಎಫರ್ಟ್ಸ್ ಮೇಲೆ ನೀವು ಕಾನ್ಫಿಡೆನ್ಸ್ ಇಟ್ಕೊಳ್ರಿ. ಪ್ಲಸ್ ಅದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡಿರಿ, ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಿ ಅಂತ ಹೇಳ್ತಾ. ಸೊ ಇದಿಷ್ಟು ಪಾಯಿಂಟ್ಸು ನೆನ್ಪಿಟ್ಕೊಳ್ಳಿ ಎಕ್ಸಾಮ್ ಬರೆಯೋಕ್ಕೆ. ದೆನ್ ನೆಕ್ಸ್ಟು ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯರ್ KSET ಎಕ್ಸಾಮ್. ನಾನು ಜಸ್ಟ್ KSET ಎಕ್ಸಾಮ್ಗೆ ವೀಡಿಯೋಸ್ ಮಾಡಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ. ಬಟ್ ನನಗೆ ಫಿಸಿಕ್ಸ್ನಲ್ಲಿ KSET ಕ್ವಾಲಿಫೈ ಆಗಿದೆ ಅಂತ ಅಂದಾಗ ಬಹಳಷ್ಟು ಜನ ಲೈಕ್ ಫಿಸಿಕ್ಸ್ನಲ್ಲಿ KSET ಆಗೋದು ಭಾಳ ಕಷ್ಟ, ಲೈಕ್ ಯಾರು ಕೋಚಿಂಗ್ ಅಂಥೇಳಿ ಸಿಗಲ್ಲ ಅಂತಂದೇಳೆಲ್ಲ ಮಾತಾಡ್ತಾಯಿದ್ರು. ಸೊ ಹಾಗಾಗಿ ನಾನು KSET ಪ್ರಿಪ್ರೇಷನ್ ಮಾಡಬೇಕಾದ್ರೆ ಸಾಕಷ್ಟು ಬುಕ್ಸ್ ಎಲ್ಲ ರೆಫರ್ ಮಾಡಿಬಿಟ್ಟು
ನೋಟ್ಸ್ ಎಲ್ಲ ಮಾಡಿದ್ದೆ. ಸೊ ಆ ನೋಟ್ಸು ವೇಸ್ಟ್ ಆಗಿಬಿಡುತ್ತಲ್ಲ ಅಂತಂದು ಹೇಳಿಬಿಟ್ಟು ಅದನ್ನು ನಾನು ಲೈಕ್ ಅದು ನನಗೆ ಮುಗಿಬಾರ್ದು, ನೆಕ್ಸ್ಟ್ ಯಾರು KCET ಎಕ್ಸಾಮ್ ಬರಿತಾ ಇದ್ದಾರೆ ಅವ್ರಿಗೆ ಹೆಲ್ಪ್ಫುಲ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾನು ಅದೇ ನೋಟ್ಸ್ ಇಟ್ಕೊಂಡು ನಿಮಗೆಲ್ಲ KCET ಪ್ರಿಪ್ರೇಷನ್ಸ್ಗೆ ವೀಡಿಯೋಸ್ ಮಾಡಿದ್ದು. ಸೊ ಐ ಥಿಂಕ್ ನಿಮಗೆ ಆ ವೀಡಿಯೋಸ್ನಲ್ಲಿ ಒಂದು ನಿಮ್ಮ ಎಂಟೈರ್ ಪ್ರಿಪ್ರೇಷನ್ 100% ಇದೆ ಅಂದರೆ ಒಂದು 10% ಆದರೂ ನನ್ನ ವೀಡಿಯೋಸಿಂದ ನಿಮಗೆ KCET ಪ್ರಿಪ್ರೇಷನ್ಸ್ಗೆ ಹೆಲ್ಪ್ ಆಗಿದೆ ಅಂತ ಅಂದರೆ ಐ ವಿಲ್ ಬಿ ವೆರಿ ಗ್ರೇಟ್ಫುಲ್. ಅದೇ ಖುಷಿ ನನಗೆ, ಏನು ಇನ್ನೊಬ್ರಿಗೆ ಹೆಲ್ಪ್ ಮಾಡಿದೆ ಅನ್ನೋ ಖುಷಿ ನನಗಿರುತ್ತೆ ಅಂತ ಹೇಳ್ತಾ, ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ KCET ಎಕ್ಸಾಮ್ ಚೆನ್ನಾಗಿ ಮಾಡಿರಿ, ಕಾನ್ಫಿಡೆನ್ಸ್ ಆಗಿರಿ. ನೀವೆಷ್ಟು ಬೆಳಗ್ಗೆ ಎದ್ದ ತಕ್ಷಣ ಖುಷಿಯಾಗಿ ಇರ್ತೀರೋ ಎಕ್ಸಾಮ್ನಲ್ಲಿ ಅಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತೀರಾ. ನೀವೆಷ್ಟು ಟೆನ್ಷನ್ ತೊಗೊತೀರೋ ಎಕ್ಸಾಮ್ನಲ್ಲಿನೂ ಅದೇ ಡಿಸ್ಟರ್ಬೆನ್ಸ್ ಕಂಟಿನ್ಯೂ ಆಗುತ್ತೆ. ಸೊ ಲೆಟ್ ಟುಡೇ ಬಿ ಆರ್ ದ ಬೆಸ್ಟ್ ಡೇ. ನಿಮ್ದೆಲ್ಲರದು KCET ಎಕ್ಸಾಮ್ ಕ್ವಾಲಿಫೈ ಆಗಲಿ ಅಂತ ಆಶಿಸ್ತಾ, ಸೊ ಎಕ್ಸಾಮ್ ಸೆಂಟ್ರಿಗೆ ಹೋಗೋಕ್ಕಿಂತಲೂ ಮುಂಚೆ ಮೈಂಡ್ನ ಕಾಮಾಗಿ ಇಟ್ಕೊಳ್ರಿ, ಹ್ಯಾಪಿಯಾಗಿರಿ. ನೀವೆಷ್ಟು ಹ್ಯಾಪಿಯಾಗಿರ್ತೀರ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಅಷ್ಟೇ ನೀವು ಪಾಸಿಟಿವ್ ಎನರ್ಜಿನ ಔಟ್ಪುಟ್ ಮಾಡ್ತೀರಾ. ನೀವು ಟೆನ್ಷನ್, ನೆಗೆಟಿವ್ ಥಾಟ್ಸ್ ಯಾವುದೇ ಕಾರಣಕ್ಕೂ ನಿಮ್ಮ ಮೈಂಡಲ್ಲಿ ಬಿಟ್ಕೊಳಕ್ಕೆ ಹೋಗಬೇಡ್ರಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ನಿಮ್ಮ ಕೈಲಿ ಆಗಲ್ಲ ಅನ್ನೋದನ್ನು ಮಾತ್ರ ಅಂದ್ಕೊಳಕ್ಕೆ ಹೋಗಬೇಡ್ರಿ. ನೀವು ಎಷ್ಟು ಹ್ಯಾಪಿಯಾಗಿ ಇರ್ತೀರಿ, ಸೊ ಬಿ ಹ್ಯಾಪಿ ವಾಟ್ ಎವರ್ ಬಿ ದ ರಿಸಲ್ಟ್ಸ್. ಸೊ ರಿಸಲ್ಟ್ಸ್ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ. ನಿಮ್ಮ ಎಫರ್ಟ್ಸ್ ಏನಿದೆ ಅದರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಲೈಕ್ ಭಗವದ್ಗೀತಾದಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ, ನಿಮ್ಮ ಕಾರ್ಯ ಏನಿದೆ ಅದನ್ನು ಮಾಡಿರಿ, ಮುಂದೆ ಫಲ ಸಿಗೋದು ಬಿಡೋದು ಭಗವಂತನ ಇಚ್ಛೆ ಅಂತಂದೇಳಿ. ಸೊ ಹಾಗಾಗಿ ನಿಮ್ಮ ಎಫರ್ಟ್ಸ್ ನಿಮ್ಮ ಜೊತೆ ಇರುತ್ತೆ. ನೀವು ಎಕ್ಸಾಮ್ ಬರಿತೀರಾ, ಅದರಲ್ಲಿ ನೀವು ಕ್ವಾಲಿಫೈ ಆಗ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ಎಕ್ಸಾಮ್ ಬರೀರಿ, ಹ್ಯಾಪಿಯಾಗಿರ್ರಿ. ಪ್ಲಸ್ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಯುವರ್ KCET ಎಕ್ಸಾಮ್. ಆ್ಯಂಡ್ ಆಫ್ಟರ್ ಎಕ್ಸಾಮ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸಸ್. ಸೊ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಸ್ಗೆ ಒಂದು 10% ಆದರೂ ನನ್ನ ವೀಡಿಯೋಸಿಂದ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡಿರಿ. ನಿಮ್ಮ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡೋದ್ರಿಂದ ನನಗೂ ನೆಕ್ಸ್ಟು ಏನು ಮಾಡ್ಬೋದು ಅಂತಂದೇಳಿ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ತಾ, ಏನು ಎಕ್ಸಾಮ್ ಆದ ತಕ್ಷಣ ನಿಮ್ಮ KCET ಫಿಸಿಕ್ಸ್ ಕ್ವೆಶನ್ ಪೇಪರ್ ಏನಿರುತ್ತೆ ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು PDF ನನ್ನ ಮೇಲ್ಗಾದರೂ ಕಳಿಸ್ರಿ, ಅಥವಾ ಇದು ಏನು ಟೆಲಿಗ್ರಾಮ್ ಚಾನಲ್ನಲ್ಲಾದರೂ ಶೇರ್ ಮಾಡಿ. ನಾನು ಅದರದ್ದು ಕೀ ಆನ್ಸರ್ಸ್ ಬಗ್ಗೆ ನೆಕ್ಸ್ಟ್ ವೀಡಿಯೋ ಡಿಸ್ಕಸ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಕಾಮ್, ಬಿ ಹ್ಯಾಪಿ, ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ KCET ಎಕ್ಸಾಮ್. ಥ್ಯಾಂಕ್ ಯು.